ಹಾಯ್ ಫ್ರೆಂಡ್ಸ್, ಈ ತಿಂಗಳಲ್ಲಿ ಕರೆದಿರುವಂಥ CRPF, CISF, ಹೊಳ್ತಿರಿಗೆ ಅಸ್ಸಾಂ ರೈಫಲ, ಇಂಡಿಯನ್ ಆರ್ಮಿ, UPSC, ಇಂಡಿಯನ್ ಆರ್ಮಿ SSC ಆಫೀಸರ, ಹೊಳ್ಳಿ UPSC ಒಳಗನ ಮತ್ತೊಂದು CPF ವೇಕೆನ್ಸಿ, ಹೊಳ್ಳಿ ITBP, ಇಂಡಿಯನ್ ನೇವಿ ಇವ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಇದೇ ತಿಂಗಳದಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಮುಂದಿನ ತಿಂಗಳದಾಗ ಎಂಡ್ ಆಕಾವು. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬೇಕಂತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗಾದ್ರೆ ಬರೀ ತಿಳಿಸ್ಕೊಡ್ತೀನಿ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತೇಳಿ GD ವೇಕೆನ್ಸಿಗಳ ಲಾಸ್ಟ್ ಡೇಟ ಇದೇ ತಿಂಗಳ 21 ತಾರೀಕು 21/3/2025. ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ ಐತಿ. ಕ್ವಾಲಿಫಿಕೇಷನ್ ಎನಿ ಡಿಗ್ರಿ. ಟೋಟಲ್ ಪೋಸ್ಟ್ ಇರುವ 76. ಒಳ್ಳೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ವೇಕೆನ್ಸಿವ ಇದೇ ತಿಂಗಳು ಸ್ಟಾರ್ಟ್ ಆಗೈತೆ 5ನೇ ತಾರೀಕನ. ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ಮುಂದಿನ ತಿಂಗಳು 3ನೇ ತಾರೀಕು, ಏಪ್ರಿಲ್ 3 ತಾರೀಕು ಲಾಸ್ಟ್ ಡೇಟ. ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 23 ವಯಸ್ಸು ಮಟನೂ ನಡೀತೈತಿ. ಕ್ವಾಲಿಫಿಕೇಷನ್ನ 10th ಪಾಸ್ ಆಗಬೇಕು. ಟೋಟಲ್ ಪೋಸ್ಟ್ ಇರುವಂತಂದ್ರೆ 1161. ಹೊಳ್ಳಿ ಅಸ್ಸಾಂ ರೈಫಲ್ಸ್ ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ ವೇಕೆನ್ಸಿ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ವಾರ ತಿಂಗಳು ಸ್ಟಾರ್ಟ್ ಆಗೈತಿ 22 ತಾರೀಕು. ಹೊಳ್ಳಿ ಇದೇ ತಿಂಗಳು 22 ತಾರೀಕು ಲಾಸ್ಟ್ ಡೇಟ್, ಇನ್ನು 11 ದಿನ ಬಾಕಿ ಐತಿ. ಹೊಳ್ಳಿ ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 25 ವರ್ಷ ಮಟ ನಡೀತಿ. ಕ್ವಾಲಿಫಿಕೇಷನ್ 10th ITI ಡಿಪ್ಲೊಮಾ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 215 ಪೋಸ್ಟ್ ಅದಾವು. ಹೊಳ್ಳಿ ಭಾಳ ದಿನ ಉಳಿದಿಲ್ಲ, ಹೋಗಿ ಹಾಕೋರಿ ಈಗ ಅಪ್ಲಿಕೇಶನ್ ನೀವು. ಹೊಳ್ಳಿ ಇಂಡಿಯನ್ ಆರ್ಮಿ ಅಗ್ನಿಪಥ್ 2025 ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ 8ನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ. ಹೊಳ್ಳಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ 27 ತಾರೀಕು ಲಾಸ್ಟ್ ಡೇಟ್, ಅಂದರೆ ಇನ್ನು ನಿಮಗೆ 16 ದಿನ ಐತಿ. ಏಜ್ ಲಿಮಿಟ್ ಬಂದುಬಿಟ್ಟು 20ರಿಂದ 34 ವಯಸ್ಸು ಮಟ ಹಾಗಾಗಿ ನಡೀತೈತಿ. ಕ್ವಾಲಿಫಿಕೇಷನ್ನ BA, BSc, BTech, BA ಡಿಪ್ಲೊಮಾ ಇವೆಲ್ಲ ನಡೀತೈತಿ. ಹೊಳ್ಳಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಅಂದರೆ UPSC ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ 8ನೇ ತಾರೀಕು ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ ಬಂದುಬಿಟ್ಟು 27/3/2025. ಹೊಳ್ಳಿ ಏಜ್ ಲಿಮಿಟ 40 ವಯಸ್ಸು ಮಟ ನಡೀತೈತಿ. ಹೊಳ್ಳಿ ಕ್ವಾಲಿಫಿಕೇಷನ್ನ ಮಾಸ್ಟರ್ ಡಿಗ್ರಿ. ಟೋಟಲ್ ಪೋಸ್ಟ್ 39. ಇಂಡಿಯನ್ ಆರ್ಮಿ SSC ಆಫೀಸರ್ ವೇಕೆನ್ಸಿ ಅಂತೀವಿ. ಹೊಳ್ಳಿ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 14/2/2025. ಲಾಸ್ಟ್ ಡೇಟ ಇದೇ ತಿಂಗಳ 15ನೇ ತಾರೀಕು, ಅಂದ್ರೆ ಇನ್ನು 4 ದಿನ ಅಷ್ಟೇ ಐತಿ. ಹೋಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕನ್ನತ್ತಾರಲ್ಲ ಹೋಗಿ ಹಾಕೋರು ಬಡಕ್ನ. ಹೊಳ್ಳಿ ಏಜ್ ಲಿಮಿಟ್ ಬಂದುಬಿಟ್ಟು 19ರಿಂದ 25 ವಯಸ್ಸು ಬಿಟ್ಟು ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತಿ. ಕ್ವಾಲಿಫಿಕೇಷನ್ ಎನಿ ಡಿಗ್ರಿ. ಟೋಟಲ್ 76 ಪೋಸ್ಟ. ಹೊಳ್ಳಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಒಳಗನ CAPF ವೇಕೆನ್ಸಿ ಅಂತೀವ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ 5ನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ. ಹೊಳ್ಳಿ 25 ತಾರೀಕು ಎಂಡ್ ಆಕೈತಿ ಅಂತಂದ್ರೆ ನಿಮ್ಗೆ 14 ದಿನ ಅಷ್ಟೇ ಹಾಕಕ್ಕೆ ಅಲಾವ್ ಐತಿ. ಏಜ್ ಲಿಮಿಟ್ ಬಂದುಬಿಟ್ಟು 20ರಿಂದ 25 ವರ್ಷ ಮಟ ಹಾಕಕ್ಕೆ ನಡೀತಿ. ಕ್ವಾಲಿಫಿಕೇಷನ್ನ ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ಹೊಳ್ಳಿ ಟೋಟಲ್ ಪೋಸ್ಟ 357 ಪೋಸ್ಟ್ ಅದಾವೆ ಇವ. ಇನ್ನು ಹೊಳ್ಳಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂದ್ರೆ ಕಾನ್ಸ್ಟೇಬಲ್ ITBP ವೇಕೆನ್ಸಿಗಳಿವ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳನ್ನ 4ನೇ ತಾರೀಕು ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 2ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ಏಜ್ ಲಿಮಿಟ್ 18ರಿಂದ 23 ವಯಸ್ಸು ಮಟ. ಕ್ವಾಲಿಫಿಕೇಷನ್ 10th ಪಾಸ್ ಆದ್ರೆ ಸಾಕು. ಟೋಟಲ್ ಪೋಸ್ಟ್ 133 ಪೋಸ್ಟ್ ಅದಾವೆ. ಇನ್ನು ಲಾಸ್ಟ್ ಬಂದುಬಿಟ್ಟು ಇಂಡಿಯನ್ ನೇವಿ ಗ್ರೂಪ್ C ವೇಕೆನ್ಸಿಗಳಿವೆಲ್ಲ 2025 ಇನ್ನೂ ಮಟ ಏನು ಹೇಳಿಲ್ಲ. 2025 ಅಂತ ಕಾಲ್ಫಾರ್ಮ್ ಆದಂಥವು ಇವ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇದೇ ತಿಂಗಳ 12ನೇ ತಾರೀಕು ಅಂದ್ರೆ ನಾಳಿಂದ ಸ್ಟಾರ್ಟ್ ಆಕೈತಿ ಅಪ್ಲಿಕೇಶನ್. 1ನೇ ತಾರೀಕು ಅಂದರೆ ಏಪ್ರಿಲ್ ತಿಂಗಳ 1ನೇ ತಾರೀಕು ಲಾಸ್ಟ್ ಡೇಟ್ ಹಾಕಕ್ಕೆ. ಹೊಳ್ಳಿ ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 25 ವಯಸ್ಸು. ಕ್ವಾಲಿಫಿಕೇಷನ್ 10th ಪಾಸ. ಟೋಟಲ್ ಪೋಸ್ಟ್ 327. ನಿಮಗೆ ಇವು ಎಲ್ಲ ಪೋಸ್ಟ್ಗಳ ಬಗ್ಗೆ ಅತಿ ಹೆಚ್ಚಾಗಿ ಏನಾರು ಇನ್ಫಾರ್ಮೇಷನ್ ಬೇಕಂತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ದಾಗ ಓಪನ್ ಇರ್ತೈತಿ, ಅದ್ರಾಗ ಹೇಳ್ರಿ. ನಿಮ್ಗೆ ಇದೇ ಥರ ಹೆಚ್ಚಿನ ಮಾಹಿತಿ ಏನಾರು ಬೇಕಂತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು ಫ್ರೆಂಡ್ಸ್.